ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂಥ ವಿಚಾರ ಅಂತಂದರೆ ಒಂದು ಆಡಿಯೋ ವಿಚಾರ. ಯಾರೆಲ್ಲ ದುಡ್ಡು ಕೊಡ್ತಾರೆ ಅವರಿಗೆ ಮಾತ್ರ ಮನೆ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಸ್ಫೋಟಕ ಅಂಶಗಳು ಹೊರಬಿದ್ದಿವೆ. ಕಾಂಗ್ರೆಸ್ ನಾಯಕರೇ ಮಾತನಾಡಿಕೊಂಡಿರುವಂಥ ಆಡಿಯೋ. ಈ ಆಡಿಯೋ ಈಗ ಹೈಕಮಾಂಡ್ಗೆ ಹೋಗಿದೆ. ಹೈಕಮಾಂಡ್ ಅಂಗಳದಲ್ಲಿ BR ಪಾಟೀಲ್ ಆಡಿಯೋ ಸದ್ದು ಮಾಡ್ತಾ ಇದೆ. ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನು ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ವಸತಿ ಇಲಾಖೆ ವಿಷಯವಾಗಿ ಮಾಹಿತಿಯನ್ನ ಸುರ್ಜೇವಾಲಾ ಅವರು ಕೂಡ ಕೇಳಿದ್ದಾರೆ ಅನ್ನುವಂಥ ವಿಚಾರ ಇದೆ. BR ಪಾಟೀಲ್ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅನ್ನುವಂಥ ಮಾಹಿತಿ. ಪಕ್ಷದ ಗಮನಕ್ಕೆ ತರದೆ ಆಡಿಯೋವನ್ನ ಹರಿಬಿಟ್ಟಿದ್ದಕ್ಕೆ ಬೇಸರವನ್ನ ಹೊರಹಾಕಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಹೈಕಮಾಂಡ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಆಡಿಯೋ ರಾಜಕಾರಣದಲ್ಲಿ ಅಂದರೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥ ಆಡಿಯೋ ಅಂತಂದರೆ BR ಪಾಟೀಲ್ ಮತ್ತು ಸಚಿವರ ಆಪ್ತರು ಮಾತನಾಡಿರುವಂಥ ಆಡಿಯೋ. ಅಂದರೆ ಮನೆಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು ಅಂಥೇಳಿ. ಸೊ ಹಂಗಾಗಿ ದುಡ್ಡು ಕೊಟ್ಟೆ ಮನೆಗಳನ್ನು ತಗೋಬೇಕನ್ನುವಂಥ ಆ ರೀತಿಯ ಕಾನ್ವರ್ಸೇಷನ್ ಇದೆ ಆ ಆಡಿಯೋದಲ್ಲಿ. ಸೊ ಈಗ ವಸತಿ ಸಚಿವರಾಗಿರುವಂಥ ಜಮೀರ್ ಅವರಿಗೆ ಈಗ ಕುತ್ತು ಇರೋದು. ಇದನ್ನು BJP ಅಸ್ತ್ರವನ್ನಾಗಿ ಬಳಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೂ ಮಾಡಬಹುದು. ಬಟ್ ಈ ವಿಚಾರ ಏನಿದೆಯಲ್ಲ ಅಂದರೆ ಅಲ್ಲಿ ಹೈಕಮಾಂಡ್ ಮಾಹಿತಿಗೆ ಅಂದರೆ ಹೈಕಮಾಂಡ್ ಗಮನಕ್ಕೆ ತರದೆ ಈ ಆಡಿಯೋವನ್ನು ಯಾಕೆ ಬಿಟ್ರಿ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿವೆ. BR ಪಾಟೀಲ್ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪಕ್ಷದ ಗಮನಕ್ಕೆ ತರದೆ ಆಡಿಯೋವನ್ನು ಹರಿಬಿಟ್ಟಿದ್ದಕ್ಕೆ ಹೈಕಮಾಂಡ್ ಕೂಡ ಬೇಸರದಲ್ಲಿದೆ ಅನ್ನೋದು.